ಮೆಜಾರಿಟಿ ಆಫ್ ದ ಜನರಲ್ಲಿ ಕಾಣುವಂತ ಹೆಲ್ತ್ ಸಮಸ್ಯೆ ಪ್ರಾಬ್ಲಮ್ ಮೈಗ್ರೇನ್. ಸೊ ಇದು ಏನಕ್ಕೆ ಬರುತ್ತೆ, ಆಯುರ್ವೇದದಲ್ಲಿ ಇದಕ್ಕೆ ಅರ್ಧಾವ ಭೇದಕ ಅಂತೀವಿ. ಸೊ ಮೆಜಾರಿಟಿ ಆಫ್ ದ ಟೈಮ್ ಮೈಗ್ರೇನ್ ಒಂದು ಸಿಂಪ್ಟಮ್ ಆಗಿರಬಹುದು ಅಥವಾ ಇದೇ ಒಂದು ಕಾಯಿಲೆ ಆಗಿರಬಹುದು. ಮೇಜರ್ ಲಕ್ಷಣ ಏನಂದ್ರೆ ಇದು ಅರ್ಧ ತಲೆನೋವು ಬರ್ತದೆ. ಲೈಟಿಗೆ ಎಕ್ಸ್ಪೋಸ್ ಆದಾಗ ತಲೆನೋವು ಜಾಸ್ತಿ ಆಗೋದು, ಜಂಕ್ ಫುಡ್ಸ್ ತಗೊಂಡ್ರೆ ಮೈಗ್ರೇನ್ ಫ್ರೀಕ್ವೆಂಟ್ ಆಗಿ ಅಟ್ಯಾಕ್ ಆಗ್ತಾ ಇರುತ್ತೆ, ತೊಂದರೆ ಮಾಡ್ತಾ ಇರುತ್ತೆ. ಒತ್ತಡದ ಕಾರಣದಿಂದ ರಾತ್ರಿ ನಿದ್ದೆ ಸರಿ ಬರೋದಿಲ್ಲ, ಮಾನಸಿಕ ಒತ್ತಡ, ವಾಮಿಟಿಂಗ್ ಆಗ್ಲೂಬಹುದು, ಮೈಗ್ರೇನ್ ಬರ್ತಾ ಇದೆ. ಇದನ್ನ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಏನ್ ರೆಮಿಡೀಸ್ ಮಾಡಬೇಕು ಅಥವಾ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಈಸಿ. ಹಲೋ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಲಿತ್, ಸಂಪ್ರದ ಆಸ್ಪತ್ರೆಯಲ್ಲಿ ಆಯುರ್ವೇದ ತಜ್ಞರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ನಾವು ಸಾಕಷ್ಟು ಆದ ಹೆಲ್ತ್ ವಿಷಯದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಇನ್ನೊಂದು ಸಾಮಾನ್ಯವಾಗಿ ಮೆಜಾರಿಟಿ ಆಫ್ ದ ಜನರಲ್ಲಿ ಕಾಣುವಂಥ ಹೆಲ್ತ್ ಸಮಸ್ಯೆ ಪ್ರಾಬ್ಲಮ್ ಅದೇನಂದರೆ ಮೈಗ್ರೇನ್. ಸೊ ಇದು ಏನಕ್ಕೆ ಬರುತ್ತೆ, ಇವತ್ತು ಮೈಗ್ರೇನ್ ಬಗ್ಗೆ ನಾವು ಸ್ವಲ್ಪ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ಈ ಮೈಗ್ರೇನ್ ಏನಕ್ಕೆ ಬರುತ್ತೆ, ಇದ್ರದ್ದು ಲಕ್ಷಣ ಏನು, ಇದರಿಂದ ಏನು ಬೇರೆ ತೊಂದರೆಗಳಾಗತ್ತೆ, ಮತ್ತು ಸಾಮಾನ್ಯವಾಗಿ ಇದನ್ನು ಹೇಗೆ ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು ಅಥವಾ ಮ್ಯಾನೇಜ್ ಮಾಡಬಹುದು, ಸಿಂಪಲ್ ಹೋಮ್ ರೆಮಿಡೀಸ್ ಏನು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಯೂಶ್ವಲಿ ಮೈಗ್ರೇನ್ ಅಂದರೆ ನಾವು ಅರ್ಧ ತಲೆನೋವು ಬರ್ತದೆ ಮೈಗ್ರೇನಲ್ಲಿ. ಆಯುರ್ವೇದದಲ್ಲಿ ಇದಕ್ಕೆ ಅರ್ಧಾವ ಭೇದಕ ಅಂತೀವಿ. ಸೊ ಮೆಜಾರಿಟಿ ಆಫ್ ದ ಟೈಮ್ ಮೈಗ್ರೇನ್ ಒಂದು ಸಿಂಪ್ಟಮ್ ಆಗಿರಬಹುದು ಅಥವಾ ಇದೇ ಒಂದು ಕಾಯಿಲೆ ಆಗಿರಬಹುದು. ಸೊ ಇದು ಹಲವಾರು ವಿಷಯಗಳಿಂದ ಅಥವಾ ಹಲವಾರು ಕಾರಣಗಳಿಂದ ಇದು ಟ್ರಿಗ್ಗರ್ ಆಗ್ತಾ ಹೋಗುತ್ತೆ ಅಥವಾ ಕಾಣಿಸ್ಕೊಳ್ಳುತ್ತೆ. ಸೊ ಮೆಜಾರಿಟಿ ಆಫ್ ದ ಟೈಮ್ ಮೇಜರ್ ಲಕ್ಷಣ ಏನಂದ್ರೆ ಇದು ಅರ್ಧ ತಲೆನೋವು ಬರ್ತದೆ. ಸೊ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಅರ್ಧ ತಲೆನೋವು ಬರೋದು, ಕ್ರಾನಿಕ್ ಆಗಿ ತಲೆನೋವುಗಳು ಬರೋದು. ಅದಾದ್ಮೇಲೆ ನಾವು ತುಂಬಾ ಇದ್ರದ್ದು ಇನ್ನೊಂದು ಸಾಮಾನ್ಯವಾದ ಲಕ್ಷಣ ಅಂದ್ರೆ ನಾವು ಲೈಟಿಗೆ ಎಕ್ಸ್ಪೋಸ್ ಆದಾಗ ತಲೆನೋವು ಜಾಸ್ತಿ ಆಗೋದು, ಅಥವಾ ತುಂಬಾ ಸೌಂಡಿಗೆ ಎಕ್ಸ್ಪೋಸ್ ಆದಾಗ ತಲೆನೋವು ಕಾಣಿಸ್ಕೊಳ್ಳೋದು. ಡಿಹೈಡ್ರೇಷನ್ ಇಂದ ಇದು ಮೈಗ್ರೇನ್ ಸಮಸ್ಯೆಯು ಜಾಸ್ತಿ ಆಗಬಹುದು. ಅದ್ರ ಜೊತೆಗೆ ನಮ್ಮ ಆಹಾರ ವಿಹಾರ ಸರಿ ಇಲ್ಲ ಅಂದರೆ ಮೈಗ್ರೇನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ತುಂಬಾ ಪಿತ್ತಕರ ಆಹಾರ ವಿಹಾರ ತಗೊಂಡ್ರೆ, ಜಂಕ್ ಫುಡ್ಸ್ ತಗೊಂಡ್ರೆ, ತುಂಬಾ ಖಾರ, ಎಣ್ಣೆ, ಕರ್ದಿದ್ದು ಪದಾರ್ಥಗಳನ್ನ ತಗೊಂಡ್ರೆ ಮೈಗ್ರೇನ್ ಫ್ರೀಕ್ವೆಂಟ್ ಆಗಿ ಅಟ್ಯಾಕ್ ಆಗ್ತಾ ಇರುತ್ತೆ, ತೊಂದರೆ ಮಾಡ್ತಾ ಇರುತ್ತೆ. ಅದು ಬಿಟ್ಟು ಇವತ್ತಿನ ಕಾಲದಲ್ಲಿ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ದ ಮೈಗ್ರೇನ್ ಈಸ್ ಸ್ಟ್ರೆಸ್. ಈ ಸ್ಟ್ರೆಸ್ ಕಾರಣದಿಂದ, ಒತ್ತಡದ ಕಾರಣದಿಂದ, ಮನೆ ಒತ್ತಡ ಇರಬಹುದು, ಫ್ಯಾಮಿಲಿ ಒತ್ತಡ ಇರಬಹುದು, ಅಥವಾ ಕೆಲಸದ ಒತ್ತಡ ಇರಬಹುದು. ಈ ಒತ್ತಡದ ಕಾರಣದಿಂದ ನಮಗೆ ರಾತ್ರಿ ನಿದ್ದೆ ಸರಿ ಬರೋದಿಲ್ಲ, ಅಥವಾ ನಿದ್ದೆ ಮಾಡಬೇಕಾದ್ರೂ ತಲೆಯಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಈ ಒತ್ತಡ ನಮ್ಮ ಆಹಾರ ವಿಹಾರ ಸರಿ ಇಲ್ದಲೇ ಇದ್ರೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಕೆಲಸದ ಒತ್ತಡ ಇರೋದ್ರಿಂದ ನಮಗೆ ಇದೊಂದು ಮೇಜರ್ ಫ್ಯಾಕ್ಟರ್ ಇವತ್ತಿನ ಕಾಲದಲ್ಲಿ ಇದು ಮೈಗ್ರೇನ್ ಅಂತ ತೊಂದರೆಗೆ ಉತ್ಪತ್ತಿ ಆಗ್ಲಿಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ. ಸೊ ಇದ್ರ ತೊಂದರೆ ಲಕ್ಷಣಗಳು ನಾನು ಹೇಳ್ದಂಗೆ ತುಂಬಾ ಲೈಟಿಗೆ ಅಥವಾ ಎಕ್ಸ್ಪೋಸ್ ಮಾಡೋಕ್ಕೆ ಆಗೋದಿಲ್ಲ ಲೈಟಿಗೆ, ಜೊತೆಗೆ ಸೌಂಡ್ಸ್ ಎಕ್ಸ್ಪೋಸ್ ಆದರೆ ಟ್ರಿಗರ್ ಆಗ್ತಾ ಹೋಗುತ್ತೆ, ನಿದ್ದೆ ಸರಿ ಇಲ್ದಲೇ ಇದ್ರೆ ಟ್ರಿಗರ್ ಆಗ್ತಾ ಹೋಗುತ್ತೆ, ಆಹಾರ ವಿಹಾರಗಳು, ಪಿತ್ತಕರ ಆಹಾರ ತಗೊಂಡ್ರು ಟ್ರಿಗರ್ ಆಗ್ತಾ ಹೋಗುತ್ತೆ, ಜೊತೆಗೆ ನಮಗೆ ಮಾನಸಿಕ ಒತ್ತಡ ಅಥವಾ ಶಾರೀರಿಕ ಒತ್ತಡ ಇದ್ರೂ ಇದು ಟ್ರಿಗರ್ ಆಗ್ತಾ ಹೋಗುತ್ತೆ. ಇದರಿಂದ ನಮಗೆ ತಲೆನೋವಂತೂ ಇದ್ದೇ ಇರುತ್ತೆ, ಜೊತೆಗೆ ಕೆಲವೊಮ್ಮೆ ಡಿಸಿನೆಸ್ ಅಂತೀವಿ ನಾವು, ಚಕ್ಕರ್ ಬರೋದು, ತಲೆ ಸುತ್ತು ಬರೋದು, ಕೆಲವೊಮ್ಮೆ ವಾಮಿಟಿಂಗ್ ತರ ಆಗುವುದು ಅಥವಾ ವಾಮಿಟಿಂಗ್ ಆಗ್ಲೂಬಹುದು. ಸೊ ಇದೆಲ್ಲ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಇದು ಈವನ್ ಡಿಹೈಡ್ರೇಷನ್ ಇದ್ರೂ ಮೈಗ್ರೇನ್ ಟ್ರಿಗರ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ನಾವು? ಸೊ ಈ ಮೈಗ್ರೇನ್ ಮ್ಯಾನೇಜ್ ಮಾಡೋದು ತುಂಬಾ ಈಸಿ, ಪ್ರೊವೈಡೆಡ್ ನಮಗೆ ಅದು ಏನು ಕಾರಣದಿಂದ ನಮಗೆ ಮೈಗ್ರೇನ್ ಟ್ರಿಗರ್ ಆಗ್ತಾ ಇದೆ ಅಥವಾ ಯಾವ ಕಾರಣದಿಂದ ಮೈಗ್ರೇನ್ ಬರ್ತಾ ಇದೆ ಇದನ್ನ ನೋಡಿಕೊಂಡು ಅದ್ರ ಪ್ರಕಾರ ನಾವು ಏನು ರೆಮಿಡೀಸ್ ಮಾಡಬೇಕು ಅಥವಾ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಈಸಿ. ಜೊತೆಗೆ ಅನವಶ್ಯಕವಾಗಿ ಬೇರೆ ಯಾವುದೇ ಅಂತಹ ಮೆಡಿಸಿನ್ಸ್ಗಳನ್ನ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ, ಅಥವಾ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ಗಳನ್ನು ತಗೊಳ್ಳೋದನ್ನು ನಾವು ಅವಾಯ್ಡ್ ಆಗಬಹುದು. ಸೊ ಮೊದಲನೆಯದಾಗಿ ಮೇಜರ್ ಫ್ಯಾಕ್ಟರ್ ನಾನು ಹೇಳ್ದ ಹಾಗೆ ಸ್ಟ್ರೆಸ್.
ಸೊ ಒಮ್ಮೆ ನಾವು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿ ಮೈಗ್ರೇನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಸೊ ನಮಗೇನಾದರೂ ಅನಿಸುತ್ತೆ ಸ್ಟ್ರೆಸ್ಸಿಂದ ನನಗೆ ತಲೆನೋವು ಬರ್ತಾ ಇದೆ, ಮೈಗ್ರೇನ್ ಅಟ್ಯಾಕ್ ಆಗ್ತಾ ಇದೆ ಅಂದರೆ ನಾವು ಕೆಲವೊಮ್ಮೆ ಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡುವುದರಿಂದ, ಯೋಗ ಮಾಡುವುದರಿಂದ, ಅಥವಾ ಕೆಲವೊಮ್ಮೆ ಶೀತ ವೀರ್ಯವುಳ್ಳ ಅಥವಾ ಶೀತ ಪದಾರ್ಥಗಳನ್ನ ತಗೊಳ್ಳೋದ್ರಿಂದ ಅಥವಾ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಕೆಲವೊಮ್ಮೆ ಮೈಗ್ರೇನ್ ತಾನಾಗೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ಮೆಜಾರಿಟಿ ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡಿದ್ರೂ ಎಫೆಕ್ಟಿವ್ ಆಗಿ ಮೈಗ್ರೇನ್ನ ಕಂಟ್ರೋಲ್ ಮಾಡಬಹುದು. ಎರಡನೇದು ಪಿತ್ತಕರ ಆಹಾರ ವಿಹಾರ. ತುಂಬ ಎಣ್ಣೆ, ಖಾರ, ಹುಳಿ ಪದಾರ್ಥ ಜೊತೆಗೆ ಏನಾದರೂ ಆಲ್ಕೋಹಾಲ್ ಅಭ್ಯಾಸ ಇದ್ದರೆ ಅಥವಾ ಸ್ಮೋಕಿಂಗ್ ಅಭ್ಯಾಸ ಇದ್ದರೆ ಇದರಿಂದನೂ ಮೈಗ್ರೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಮೈಗ್ರೇನ್ ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತೆ. ದ ಇಂಟೆನ್ಸಿಟಿ, ಅದು ಏನು ಇಂಟೆನ್ಸಿಟಿಯಲ್ಲಿ ತಲೆನೋವು ಬರುತ್ತೆ ನಿಧಾನವಾಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಮೈಗ್ರೇನಿಗೆ ಒಂದು ಒಳ್ಳೆಯ ಇದೊಂದು ಮ್ಯಾನೇಜ್ಮೆಂಟ್ ಥೆರಪಿ ಅಂತೀವಿ ನಾವು. ಮೂರನೇದು, ಇದೆಲ್ಲನೂ ಮಾಡಿ ತಲೆನೋವು ಬರ್ತಾ ಇದೆ ಅಂದರೆ ದೇರ್ ಆರ್ ಸಿಂಪಲ್, ನಮ್ಮ ಆಯುರ್ವೇದದಲ್ಲಿ ಉಪಕ್ರಮಗಳು ಹೇಳ್ತಾರೆ. ಅದರಲ್ಲಿ ತುಂಬ ಕ್ರಾನಿಕ್ ಆಗಿ ಮೈಗ್ರೇನ್ ಇದ್ರೆ ಕೆಲವೊಮ್ಮೆ ದೇಹ ಶುದ್ಧಿ ಮಾಡ್ತೀವಿ ನಾವು, ಪಂಚಕರ್ಮ ಥೆರಪಿ ಅಂತೀವಿ ನಾವು. ಇದನ್ನ ಮಾಡಿಸೋದ್ರಿಂದ ಮೈಗ್ರೇನಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಈ ಪಂಚಕರ್ಮದಲ್ಲಿಯೂ ಎಸ್ಪೆಷಲ್ ಆಗಿ ನಾವು ನಸ್ಯಕರ್ಮ ಮಾಡ್ತೀವಿ. ಮೂಗಲ್ಲಿ ನಮ್ಮ ಮೆಡಿಕೇಟೆಡ್ ಆಯಿಲ್ ಇರ್ತದೆ, ಡ್ರಾಪ್ ಹಾಕ್ತೀವಿ, ಅಥವಾ ಜೊತೆಗೆ ಶಿರೋಧಾರ ಮಾಡ್ತೀವಿ, ನಾವು ಶಿರೋ ಲೇಪ ಮಾಡ್ತೀವಿ. ಸೊ ಇದೆಲ್ಲ ಮೈಗ್ರೇನಿಗೆ ಒನ್ ಆಫ್ ದ ಏನಂತಾರೆ ವೆರಿ ಎಫೆಕ್ಟಿವ್ ಥೆರಪೀಸ್ ವಿಚ್ ಆರ್ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ತುಂಬ ಕ್ರಾನಿಕ್ ಇದ್ರೆ ಈ ಥರ ದೇಹ ಶುದ್ಧಿ ಮಾಡಿಕೊಂಡು ನಾವು ನಸ್ಯಕರ್ಮ ಅಥವಾ ಶಿರೋಧಾರ ಅಥವಾ ಶಿರೋಲೇಪ ಮಾಡಬೇಕಾಗತ್ತೆ. ಜೊತೆಗೆ ಸಿಂಪಲ್ ಆಗಿ ಬಾಡಿಯನ್ನು ತಂಪಾಗಿ ಇಟ್ಕೊಳ್ಳುವಂಥ ಆಹಾರವನ್ನು ಸೇವಿಸುವುದರಿಂದ, ಎಕ್ಸಾಂಪಲ್ ಸ್ವಲ್ಪ ತುಪ್ಪ ತಗೊಳ್ಳೋದ್ರಿಂದ, ಬಟರ್ ಮಿಲ್ಕ್ ತಗೊಳ್ಳೋದ್ರಿಂದ, ಜೊತೆಗೆ ಒಳ್ಳೆಯ ಆಹಾರ ವಿಹಾರ ಅಥವಾ ಫೈಬರ್ ರಿಚ್ ಫುಡ್ ತಗೊಳ್ಳೋದ್ರಿಂದ, ನೀರು ಚೆನ್ನಾಗಿ ಕುಡಿಯೋದ್ರಿಂದ, ಸೊ ಎಲ್ಲಿ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ಸ್ ಇರುತ್ತೆ, ಕಾನ್ಸ್ಟಿಪೇಷನ್ ಥರ ಇರುತ್ತೆ, ಅಥವಾ ಗ್ಯಾಸ್ಟ್ರಿಕ್ ಇರುತ್ತೆ, ಅಜೀರ್ಣ ಸಮಸ್ಯೆ ಇರುತ್ತೆ, ಇದೆಲ್ಲ ಕೆಲವೊಮ್ಮೆ ಮೈಗ್ರೇನ್ನ ಟ್ರಿಗರ್ ಮಾಡ್ತದೆ. ಸೊ ಹಾಗಾಗಿ ಅಜೀರ್ಣ ಆಗ್ದಲೇ ಇರೋ ಹಾಗೆ, ಕಾನ್ಸ್ಟಿಪೇಷನ್ ಆಗ್ದಲೇ ಇರೋ ಹಾಗೆ ನೋಡ್ಕೊಳ್ಳೋದು. ಅದರರ್ಥ ತುಂಬ ಫೈಬರ್ ರಿಚ್ ಫುಡ್ ತಗೊಳ್ಳೋದು, ಜೊತೆಗೆ ಸೊಪ್ಪು ತರಕಾರಿ ಬಳಸೋದು, ನೀರು ಚೆನ್ನಾಗಿ ಕುಡಿಯೋದು, ಮಜ್ಜಿಗೆ ಚೆನ್ನಾಗಿ ತಗೊಳ್ಳೋದು. ಸೊ ಇದರಿಂದ ನಮ್ಮ ಗಟ್ ಚೆನ್ನಾಗಿದ್ದರೆ, ಆ ಗಟ್ಟಿಂದ ಏನಾದರೂ ಮೈಗ್ರೇನ್ ಟ್ರಿಗರ್ ಆಗ್ತಾ ಇದ್ದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ ಮೈಗ್ರೇನು ಬರೀ ತಲೆನೋವು ಅಥವಾ ತಲೆಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಅಲ್ಲ. ಯಾಕಂದರೆ ಮೈಗ್ರೇನ್ ಒಂದು ಸಿಂಪ್ಟಮ್ಸ್ ಥರನೂ ಇರ್ಬೋದು, ಅದೇ ಇಂಡಿಪೆಂಡೆಂಟ್ ಆಗಿ ಕಾಯಿಲೆ ಥರನೂ ಇರ್ಬೋದು. ಸೊ ಹಾಗಾಗಿ ಮೈಗ್ರೇನ್ ಟ್ರಿಗರ್ ಮಾಡಲಿಕ್ಕೆ ತುಂಬ ರೀಸನ್ಸ್ ಇದೆ. ಸೊ ಹಾಗಾಗಿ ನಾವು ಹೊಟ್ಟೆನ ಚೆನ್ನಾಗಿ ಇಟ್ಕೊಳ್ಳೋದು, ಕಾನ್ಸ್ಟಿಪೇಷನ್ ಇಲ್ದಲೇ ಹಾಗೆ ನೋಡ್ಕೊಳ್ಳೋದು, ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು, ನಮ್ಮ ಊಟ ತಿಂಡಿ ಬಗ್ಗೆ ನಾವು ಗಮನ ಇಟ್ಟುಕೊಳ್ಳೋದು, ಟೈಮ್ ಆಗಿ ಊಟ ಮಾಡೋದು, ಹೊಟ್ಟೆ ಹಸಿವಿದ್ದಾಗ ಎಷ್ಟು ಹೊಟ್ಟೆ ಹಸಿವಿದೆ ಅಷ್ಟೇ ಊಟ ಮಾಡ್ಕೊಳ್ಳೋದು, ನೀರು ಚೆನ್ನಾಗಿ ಕುಡಿಯೋದು, ಸಮಯದಲ್ಲಿ ನಿದ್ದೆ ಮಾಡೋದು, ಒಳ್ಳೆ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಸ್ಲೀಪ್ ಅಂತೀವಿ. ಸೊ ನಮಗೆ ಸರಿಯಾದ ಸಮಯದಲ್ಲಿ ಮಲ್ಕೊಂಡು ಎಷ್ಟು ನಿದ್ದೆ ಅವಶ್ಯಕತೆ ಇದೆ ಅಷ್ಟು ನಿದ್ದೆ ಮಾಡಿದ್ರೆ ಮೈಗ್ರೇನ್ನ ಒಳ್ಳೆ ಕಂಟ್ರೋಲಲ್ಲಿ ನಾವು ಇಟ್ಕೋಬಹುದು. ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್, ಈ ಮೈಗ್ರೇನ್ ಇತ್ತೀಚಿನ ಕಾಲದಲ್ಲಿ ಯಾಕೆ ಟ್ರಿಗರ್ ಆಗ್ತಾ ಇದೆ ಅಂದರೆ ನಾವು ಲಾಂಗ್ ಟೈಮ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ತುಂಬ ಲೇಟ್ ನೈಟ್ ಆಗಿ ಲ್ಯಾಪ್ಟಾಪ್ ಬಳಸೋದು ಅಥವಾ ಮೊಬೈಲ್ ಸ್ಕ್ರೀನ್ ಬಳಸೋದು. ಸೊ ಮೊಬೈಲ್ ಸ್ಕ್ರೀನ್ ಯೂಶ್ವಲಿ ಏನು ಮಾಡ್ತದೆ ಅಂದರೆ ನಮ್ಮ ಬ್ರೈನ್ ಸೆಲ್ಸ್ನ ಹೈಪರ್ ಆ್ಯಕ್ಟಿವ್ ಮಾಡ್ತದೆ. ಸೊ ಅದು ಹೈಪರ್ ಆ್ಯಕ್ಟಿವ್ ಆದಾಗ ಮಲ್ಗೋ ಟೈಮಲ್ಲಿ ನಿದ್ದೆ ಬರೋದಿಲ್ಲ, ಆ ಟೈಮಲ್ಲಿ ನಿದ್ದೆ ಬರ್ತದೆ. ಸೊ ನಿದ್ದೆ ಬಂದ್ರೂ ಡೀಪ್ ಸ್ಲೀಪ್ ಬರೋದಿಲ್ಲ. ಸೊ ಅದರಿಂದ ನೆಕ್ಸ್ಟ್ ಡೇ ತಲೆನೋವು ಬರಬಹುದು, ಅಥವಾ ಡಿಸಿನೆಸ್ ಇರಬಹುದು, ಅಥವಾ ಲೆಥಾರ್ಜಿಕ್ ಇರಬಹುದು. ಸೊ ಇದೆಲ್ಲ ಆದಾಗ ಮತ್ತೆ ಮೈಗ್ರೇನ್ ಟ್ರಿಗರ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಕಾಲದಲ್ಲಿ ಈ ಲಾಂಗ್ ಟೈಮ್ ಮೊಬೈಲ್ ಸ್ಕ್ರೀನ್ ಬಳಸೋದ್ರಿಂದ ದಿಸ್ ಈಸ್ ಒನ್ ಆಫ್ ದ ಏನಂತಾರೆ ಮೇಜರ್ ಫ್ಯಾಕ್ಟರ್ ಮೈಗ್ರೇನ್ನ ಟ್ರಿಗರ್ ಮಾಡಲಿಕ್ಕೆ. ಸೊ ಯಾರಾದರೂ ಈ ಥರ ಲಾಂಗ್ ಟೈಮ್ ಲೇಟ್ ನೈಟ್ ಸ್ಕ್ರೀನ್, ಬ್ರೈಟ್ ಸ್ಕ್ರೀನನ್ನು ಯೂಸ್ ಮಾಡ್ತಾ ಇದ್ದರೆ ಮೈಗ್ರೇನಿಗೆ ಇದನ್ನ ಅವಾಯ್ಡ್ ಮಾಡೋದು ಒಂದು ತುಂಬ ಐ ಥಿಂಕ್ ರಾಮಬಾಣನ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲಿ ನಾವು ಆಹಾರ ವಿಹಾರದ ಬಗ್ಗೆ ಗಮನ ಕೊಟ್ಟು, ಎಲ್ಲಿ ಸ್ವಲ್ಪ ಯೋಗ ಅಥವಾ ಪ್ರಾಣಾಯಾಮ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು, ನಮ್ಮ ಬಾಡಿಯ ಎಲ್ಲಿ ಏನು ಏರುಪೇರು ಆಗ್ತಾ ಇದೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನಿದ್ದೆ ಸರಿಯಾಗಿ ಮಾಡಿ, ಆಮೇಲೆ ನಮ್ಮ ಒತ್ತಡಗಳನ್ನು ನಾವು ಮ್ಯಾನೇಜ್ ಮಾಡಿಕೊಂಡ್ರೆ
ಇದನ್ನೆಲ್ಲ ಮಾಡಿಕೊಂಡ್ರೆ ನಾವು ಮೈಗ್ರೇನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬಹುದು. ಬೇರೆ ಅನವಶ್ಯಕವಾಗಿ ಬೇರೆ ಮೆಡಿಸಿನ್ಸ್ಗಳನ್ನು ತಗೊಂಡು ಡಿಪೆಂಡ್ ಆಗಿ ಆಗೋದನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಯಾಕಂದರೆ ಮೈಗ್ರೇನ್ ಲುಕ್ಸ್ ವೆರಿ ಸಿಂಪಲ್, ಬಟ್ ಒಮ್ಮೆ ಅದು ತಲೆನೋವು ಬಂದರೆ ನೀವು ಕೆಲಸ ಎಲ್ಲ ಬಿಟ್ಟು ಮಲಗಬೇಕು ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ರೊಟೀನ್ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ನಮ್ಮ ಲೈಫಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಆಗಿ ಊಟ ತಿಂಡಿ ಬಗ್ಗೆ ಅಥವಾ ನಮ್ಮ ವಾತಾವರಣದ ಬಗ್ಗೆ ತುಂಬ ಹೆವಿ ಸೌಂಡ್ಸ್ನ ಅವಾಯ್ಡ್ ಮಾಡಿಕೊಂಡು, ಹೆವಿ ಲೈಟ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡಿಕೊಂಡು, ಸ್ಟ್ರೆಸ್ನ ಮ್ಯಾನೇಜ್ ಮಾಡಿಕೊಂಡ್ರೆ ನಾವು ಆರಾಮಾಗಿ ಈ ಮೈಗ್ರೇನ್ನ ಮನೆಯಲ್ಲೇ ಮ್ಯಾನೇಜ್ ಮಾಡ್ಕೋಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.